ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಹಿಂದೂಗಳು ಮಣ್ಣು ತಿನ್ನಬೇಕು, ಎಸ್ಐಟಿ ತನಿಖೆಯಲ್ಲಿ ಅಗೆದಿರುವ ಗುಂಡಿಗಳಲ್ಲಿ ಹಿಂದೂಗಳು ಹೋಗಿ ಬೀಳಬೇಕೆಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡರು ಹೇಳಿರುವ ಹೇಳಿಕೆಗೆ ತೀವ್ರವಾಗಿ ಖಂಡಿಸಿರುವ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪರವರು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡರು ಹೇಳಿರುವ ಹೇಳಿಕೆಯನ್ನ ಹಿಂಪಡೆಯಬೇಕು ಹಾಗೂ ಎಲ್ಲಾ ಹಿಂದೂಗಳನ್ನು ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದರು. ಈಗ ಮೊದಲು ಅವರ ಹೇಳಿಕೆಯನ್ನು ಹಿಂಪಡಿಬೇಕು. ಎಲ್ಲ ಹಿಂದೂಗಳ ಕ್ಷಮೆನ ಅವ್ರು ಕೇಳಬೇಕು. ಯಾಕಂದರೆ ಇವರು ಏನೋ ಒಂದು ರಾಜಕೀಯ ಅಸ್ತಿತ್ವ ಪಡ್ಕೊಳ್ಳೋದಕ್ಕೆ, ಇವರೊಂದು ಲೀಡರ್ಶಿಪ್ ತಗೊಳ್ಳೋದಕ್ಕೆ ಭಾವೋದ್ವೇಗದಲ್ಲಿ ಒಂದು ಉದ್ವೇಗ ಆಗೋ ರೀತಿಯಲ್ಲಿ ಹಿಂದೂಗಳು ಮಣ್ಣು ತಿನ್ನಲಿ, ಗುಂಡಿಲೋಗಿ ಬೀಳಲಿ ಅನ್ನೋಂಥದ್ದು ಅಕ್ಷಮ್ಯ ಅಪರಾಧ, ತಪ್ಪು. ಹಿಂದೂಗಳು ನಾವ್ಯಾಕೆ ಗುಂಡಿಲಿ ಬೀಳಬೇಕು, ಮಣ್ಣು ತಿನ್ನಬೇಕು? ಆ ತಪ್ಪನ್ನ, ಆ ಮಾತನ್ನ ಅವ್ರು ಹಿಂಪಡಿಬೇಕು. ಅದಕ್ಕೆ ಎಲ್ಲ ಹಿಂದೂಗಳಿಗೂ ಸಹ ಅವರು ಕ್ಷಮೆನ ಕೇಳಬೇಕು. ಅವ್ರಿಗೆ ಯಾವುದೇ ರೀತಿ ನೈತಿಕತೆ, ಹಕ್ಕು, ಹಿಂದೂಗಳ ಬಗ್ಗೆ ಈ ರೀತಿ ಒಂದು ಅಪಮಾನ ಮಾಡೋಂಥ ರೀತಿಯಲ್ಲಿ ಮಾತಾಡಿರೋಂಥದ್ದು ತಪ್ಪು ಅಂತೇಳಿ ನಾವು ಖಂಡಿಸ್ತೀವಿ. ಧರ್ಮಸ್ಥಳದ ವಿಚಾರದಲ್ಲಿ ಈಗಾಗಲೇ ಸರ್ಕಾರದ ನಡೆ ಏನಿದೆ, ಧರ್ಮಸ್ಥಳದ ಬಗ್ಗೆ ಬಂದಂಥ ಆರೋಪ, ಕಳಂಕ, ಅಲ್ಲಿ ಆ ಸ್ಥಳದಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ಈಗಾಗಲೇ ತನಿಖೆ ಆಗ್ತಾಯಿದೆ. ಆ ತನಿಖೆಯಲ್ಲಿ ಆ ರೀತಿ ಏನು ಆರೋಪದಲ್ಲಿ ಸತ್ಯ ಇಲ್ಲ ಅಂತೇಳಿದ್ರು ಸಹ ಈಗ ಗೊತ್ತಾಗ್ತಾ ಇದೆ. ಅದೆಲ್ಲನೂ ಸಹ ಸತ್ಯಾಸತ್ಯತೆ ಹೊರಬರೋದಕ್ಕೆ ಈಗ SIT ಫಾರ್ಮ್ ಆಯಿತು, ಅದು ತನಿಖೆ ಮಾಡಿದ್ದರಿಂದ ಇವೆಲ್ಲ ಗೊತ್ತಾಗಿದ್ದು. ಇಲ್ದಿದ್ರೆ ಅದು ಹಂಗೇ ಹೋಗ್ತಾ ಇತ್ತು. ಹಾಗಾಗಿ ಸತ್ಯ ಆರೋಪದ ಬಗ್ಗೆ ಒಂದು SITನ ಮಾಡಿ ಅಲ್ಲಿ ಆಗಿರೋಂಥ ವಿಚಾರಗಳ ಬಗ್ಗೆ ಎನ್ಕ್ವೈರಿ ಮಾಡಿದ್ದಕ್ಕೆ ಧರ್ಮಸ್ಥಳದಲ್ಲಿ ನಡೆದಿರೋಂಥದ್ದು ಆರೋಪಗಳಲ್ಲಿ ಉರುಳಿಲ್ಲ ಅಂತ ಇವತ್ತು ಗೊತ್ತಾಗಿದೆ. ಆ ಗೊತ್ತಾಗಿದ್ದ ಕೂಡಲೇ ಇದು ಎಲ್ಲೋ ಒಂದು ರೀತಿ ಆಂದೋಲನದ ರೀತಿ ಮತನ ಕ್ರೋಢೀಕರಿಸೋದಕ್ಕೆ, ಹಿಂದೂಗಳ ಭಾವನೆಯನ್ನು ಕೆರಳಿಸಿ ಹಿಂಗೆಲ್ಲ ಗುಂಡಿ ಅಗಿತಾ ಇದ್ದಾರೆ, ಧರ್ಮದ ವಿರುದ್ಧ ಮಾತಾಡ್ತಾ ಇದ್ದಾರೆ, ಕಾಂಗ್ರೆಸ್ನವ್ರು ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ 1.5 ತಿಂಗಳಿಂದ ಅಗಿಯೋಕ್ಕೆ ಪ್ರಾರಂಭ ಮಾಡಿದಾಗ ಅವತ್ತು ರಾಮಚಂದ್ರಗೌಡ ಆಗಲಿ, ಇಲ್ಲ ಅವರ ಬೆಂಬಲಿಗರು ಯಾರು ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡೋದಾಗಲಿ, ಇಲ್ಲ ಗುಂಡಿಲಿ ಹೋಗಿ ಅಡ್ಡ ನಿಂತ್ಕೊಳ್ಳೋದಾಗಲಿ ಆ ಕೆಲಸನ ಮಾಡಲಿಲ್ಲ. ಎಲ್ಲ BJPಗರು ಅವತ್ತು ಸೈಲೆಂಟ್ ಆಗಿದ್ದರು. ಈಗೇನೂ ಸಿಗ್ತಾ ಇಲ್ಲ ಅಂದ ಕೂಡಲೇ ಈಗ ಗುಂಡಿಲೋಗಿ ಬೀಳಿ ಮಣ್ಣು ತಿನ್ನಿ ಹಿಂದೂಗಳು ಅಂತೇಳಿ ಮಾತನಾಡೋಂಥದ್ದು ಮಾತಿಗೆ ಇಡ್ತಾ ಇರಬೇಕು ಅಂತೇಳಿ ನಮ್ಮ ಭಾವನೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳು ಸೇರಿದಂತೆ ನಗರದ ವಿವಿಧ ವಾರ್ಡ್ಗಳಲ್ಲಿ ಭಕ್ತಿ ಭಾವದಿಂದ ಪ್ರತಿಷ್ಠಾಪಿಸಿದ್ದ ಶ್ರೀ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಿರುವ ಜಾಗಗಳಿಗೆ ಭೇಟಿ ನೀಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಅವರು ಗಣೇಶ ಮೂರ್ತಿಗಳಿಗೆ ಪೂಜೆಯನ್ನು ಸಲ್ಲಿಸಿದ ಆಯೋಜಕರಿಗೆ ತಮ್ಮ SN ಕ್ರಿಯಾ ಟ್ರಸ್ಟ್ ವತಿಯಿಂದ ಆರ್ಥಿಕ ಧನ ಸಹಾಯವನ್ನು ನೀಡುವ ಮೂಲಕ ತಾಲೂಕಿನ ಜನತೆಯ ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಗಾಗಿ ವಿಶೇಷ ಪೂಜೆ ಸಲ್ಲಿಸಿರುವುದಾಗಿ ತಿಳಿಸಿದರು. ಯಜಮಾನಸ್ಯ ಶ್ರೀ ಶಿಡ್ಲಘಟ್ಟ ಕ್ಷೇತ್ರ ಜನಸಮೂಹಕ್ಕೆ ಸಮಸ್ತ ಸನ್ಮಂಗಳ ಅಭಾಪ್ತಿಯ ಸಿದ್ಧಿದ್ವಾರ ವೆತ್ತಗಾರ್ಯ ನಿರ್ಮಿತಾ ಸಿದ್ಧಿ. ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪರವರು ಬಿಜೆಪಿ ಹಾಗೂ ಅನೇಕ ಸಂಘಟನೆಗಳ ಸಹಕಾರದೊಂದಿಗೆ ನಡೆದ ಜನಾಗ್ರಹ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡರು ಹಿಂದೂಗಳು ಮಣ್ಣು ತಿನ್ನಬೇಕು, ಧರ್ಮಸ್ಥಳದಲ್ಲಿ SIT ತನಿಖೆಯಲ್ಲಿ ಅಗೆದಿರುವ ಗುಂಡಿಗಳಲ್ಲಿ ಹಿಂದೂಗಳು ಹೋಗಿ ಬೀಳಬೇಕೆಂದು ಮಾತುಗಳನ್ನು ಆಡಿದ್ದು, ಈ ಹೇಳಿಕೆಯನ್ನ ಕೂಡಲೇ ಹಿಂಪಡೆಯಬೇಕು ಹಾಗೂ ಎಲ್ಲಾ ಹಿಂದೂಗಳಿಗೆ ಕ್ಷಮೆಯನ್ನ ಕೇಳಬೇಕೆಂದು ಆಗ್ರಹಿಸಿದ್ರು. ಹೋರಾಟ ಮಾಡೋಂಥದ್ದು ಅದು ಹಕ್ಕು. ಪ್ರಜಾಪ್ರಭುತ್ವದಲ್ಲಿ ಇಲ್ಲಿ ಎಲ್ಲನೂ ಸಾಧ್ಯ. ಈಗ ಬುರುಡೆ ಮನುಷ್ಯ ಅವರೇನೋ ಬುರುಡೆ ಹಿಡ್ಕೊಂಡು ಬಂದು ಕೋರ್ಟ್ಗೆ ಸಬ್ಮಿಟ್ ಮಾಡಿದಾಗ ಕೋರ್ಟ್ ಇವ್ರಿಗೆ ರಕ್ಷಣೆ ಕೊಡಬೇಕು, ಇಲ್ಲೇನೋ ಆರೋಪ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರಿಗೆ ನ್ಯಾಯಯುತವಾದಂಥ ಒಂದು ಏನಾಗಬೇಕಾಗಿದೆ ಅದಕ್ಕೆ ಪೂರಕವಾದಂಥ ವಾತಾವರಣ ಕೋರ್ಟ್ ಸೃಷ್ಟಿ ಮಾಡಿದೆ. ಹೀಗಾಗಿ ಸರ್ಕಾರನೂ ಸಹ ಜವಾಬ್ದಾರಿಯುತವಾಗಿ ಧರ್ಮಸ್ಥಳದ ವಿಚಾರದಲ್ಲಿ ಅಲ್ಲಿ ಏನು ನಡೆದಿದೆ ಅಂತೇಳಿ ಕೂಲಂಕುಷವಾಗಿ ತನಿಖೆ ಮಾಡೋಂಥದ್ದು, ತಪ್ಪಿತಸ್ಥರ ವಿರುದ್ಧ ಕ್ರಮನೂ ಸಹ ಆಗ್ತಾ ಇರೋಂಥದ್ದು, ಇವೆಲ್ಲನೂ ಸಹ ಪಾರದರ್ಶಕವಾಗಿ ನಡೀತಾ ಇರೋಂಥದ್ದು. ಧರ್ಮಸ್ಥಳದ ಬಗ್ಗೆ ಕಳಂಕ ಇದ್ದಿದ್ದನ್ನು ದೂರ ಮಾಡೋಂಥ ನಿಟ್ಟಿನಲ್ಲಿ ಹಿಂದೆ BJP ಸರ್ಕಾರ ಮಾನ್ಯ ಏನು ಹೋಮ್ ಮಿನಿಸ್ಟರ್ ಆಗಿದ್ದಂಥವರು ಅಶೋಕ್ರವರ ಅವಧಿಯಲ್ಲಿ ಸೌಜನ್ಯ ಏನು ಹತ್ಯೆ ಆಯಿತು, ರೇಪ್ ಆಯಿತು, ಆ ಒಂದು ಘಟನಾವಳಿಗಳು ನಡೆದಂಥ ಸಂದರ್ಭದಲ್ಲಿ ಇವ್ರದ್ದೇ ಸರ್ಕಾರ ಇತ್ತು. ಆದರೆ ಧರ್ಮಸ್ಥಳದ ಬಗ್ಗೆ ಈ ರೀತಿಯಾದಂಥ ಒಂದು ಸತ್ಯಶೋಧನಾ ವಿಚಾರ ಅವ್ರ ಪ್ರಯತ್ನ ಮಾಡಲೇ ಇಲ್ಲ. ಈಗ ಆರೋಪಗಳಿಗೆಲ್ಲನೂ ಸಹ ಕಾಂಗ್ರೆಸ್ ಪಕ್ಷದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು SITನ ಫಾರ್ಮ್ ಮಾಡಿ ಅಲ್ಲಿ ಏನು ನಡೆದಿದೆ ಅದನ್ನು ಕೂಲಂಕುಷವಾಗಿ ಜನಗಳ ಮುಂದೆ ಇಡೋಂಥ ಕೆಲಸ ಆಗ್ತಾಯಿದೆ. ಅದು ದೋಷಿಗಳಿದ್ದರೆ ಅದಕ್ಕೆ ಶಿಕ್ಷೆ ಅನುಭವಿಸ್ತಾರೆ, ಇಲ್ದಿದ್ರೆ ಏನೂ ಇಲ್ಲ. ಧರ್ಮಸ್ಥಳದ ಬಗ್ಗೆ, ಧರ್ಮದ ಬಗ್ಗೆ ಯಾರ್ದು ವಿರೋಧ ಇಲ್ಲ. ಧರ್ಮಸ್ಥಳದ ಮಂಜುನಾಥ ನಮ್ಮೆಲ್ಲರ ಅಸ್ಮಿತೆ, ನಮ್ಮೆಲ್ಲರ
ಒಂದು ದೈವ. ಅದನ್ನು ದಿನನಿತ್ಯನೂ ಸಹ ನಾವು ಪ್ರತಿ ಕೆಲಸದಲ್ಲೂ ಸಹ ಮಂಜುನಾಥ ಸ್ವಾಮಿನ ನೆನೆಸ್ಕೊಳ್ಳೋಂಥದ್ದು, ಅವನ ಹೆಸರಲ್ಲೇ ಆರಾಧನೆ ಮಾಡೋಂಥದ್ದು, ಅವನ ಹೆಸರಲ್ಲೇ ವ್ಯಾಪಾರ ಮಾಡೋಂಥದ್ದು, ಅವನ ಹೆಸರು ಇಟ್ಕೊಂಡೆ ಮಕ್ಕಳಿಗೆ ನಾವು ಹೆಸರಿಡೋಂಥದ್ದು. ಈ ರೀತಿಯಾದಂಥ ಒಂದು ನಮ್ಮ ರಕ್ತದಲ್ಲೇ, ನಮ್ಮ ಧರ್ಮ, ಸನಾತನ ಧರ್ಮದಲ್ಲೇ ಶಿವನ ಆರಾಧನೆ ನಮ್ಮೆಲ್ಲರ ಒಂದು ಆರಾಧ್ಯ ಒಂದು ಭಾಗ. ಅದನ್ನು ಇವರು ಕೆರಳಿಸೋಂಥದ್ದು, ಎಲ್ಲೋ ಒಂದು ಕಡೆ ಮಣ್ಣು ತಿನ್ರಿ ಅನ್ನೋಂಥದ್ದು, ಹಿಂದೂಗಳು ಒಗ್ಗೂಡಿಸ್ಕೊಂಡು ಇವ್ರ ಹಿಂದೆ ಹೋಗ್ಬಿಡ್ಬೇಕು ಅಂತೇಳಿ ಎಲ್ಲೋ ಒಂದು ಕಡೆ ಗೂಬೆ ಕೂರಿಸೋಂಥದ್ದು, ಒಂದು ರೀತಿ ಹಿಂದೂ ಮುಸ್ಲಿಮ್ನ ಕಂದಕ ಸೃಷ್ಟಿ ಮಾಡಿ ಹಿಂದೂಗಳನ್ನ ಒಟ್ಟುಗೂಡಿಸ್ಕೊಂಡು ಮುಂದೆ ರಾಜಕೀಯವಾಗಿ ಬೇಳೆ ಬೇಯಿಸ್ಕೊಳ್ಳೋಂಥ ಕೆಲಸಗಳು ಇವ್ರು ಮಾಡ್ತಾ ಇರೋಂಥದ್ದು. ಅದು ಇಂಥ ಸಂದರ್ಭದ ಇಂಥ ವಿಚಾರಗಳಲ್ಲಿ, ಧರ್ಮದ ವಿಚಾರದಲ್ಲಿ ಮಾಡಬಾರ್ದು ಅನ್ನೋದು ನಮ್ಮ ಖಂಡನೆ. ಅದನ್ನು ನಾವು ಖಂಡಿಸ್ತೀವಿ. ನಗರಸಭೆ ಮಾಜಿ ಸದಸ್ಯ ರಾಜ್ಕುಮಾರ್ ಅವರು ಮಾತನಾಡಿ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 13-14 ವರ್ಷಗಳಿಂದ ಆಂಜಿನಪ್ಪ ಪುಟ್ಟೂರವರು ತಮ್ಮ SN ಕ್ರಿಯಾ ಟ್ರಸ್ಟ್ ವತಿಯಿಂದ ಅನೇಕ ಜನಪರ ಕಾರ್ಯಕ್ರಮಗಳಾದ ವಿವಿಧ ಗ್ರಾಮಗಳಲ್ಲಿ ದೇವಾಲಯ ಜೀರ್ಣೋದ್ಧಾರ ಸೇರಿದಂತೆ ಉಚಿತ ಸಾಮೂಹಿಕ ವಿವಾಹ, ಉಚಿತ ಆರೋಗ್ಯ ಶಿಬಿರಗಳು ಮತ್ತು ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿ ರೋಗಿಗಳಿಗೆ ಹೆಚ್ಚಿನ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆಗಾಗಿ ತೆರಳುವವರನ್ನ ಅವರ ಸಂಸ್ಥೆಯ ಸಿಬ್ಬಂದಿಯೇ ಕರೆದುಕೊಂಡು ಹೋಗಿ ರೋಗಿಗಳಿಗೆ ಕ್ಷೇಮವನ್ನ ಕಾಪಾಡುತ್ತಾ ಅವರ ಸಂಪೂರ್ಣ ಖರ್ಚು ವೆಚ್ಚಗಳನ್ನು ಆಂಜಿನಪ್ಪ ಪುಟ್ಟು ಅವರು ಭರಿಸಿರುವ ಮೂಲಕ ತಾಲೂಕಿನ ಸಾವಿರಾರು ಬಡ ರೋಗಿಗಳ ಆಸರೆಯಾಗಿ ನಿಲ್ಲುವುದರ ಜೊತೆಗೆ ಕರೋನಾ ಸಂಕಷ್ಟ ಸಮಯದಲ್ಲಿ ಕ್ಷೇತ್ರದ ಎಲ್ಲಾ ಮನೆಗಳಿಗೂ ಆಹಾರ ದಿನಸಿ ಕಿಟ್, ತರಕಾರಿ, ವ್ಯಾಕ್ಸಿನ್ ಕಿಟ್ಗಳನ್ನು ವಿತರಣೆ, ತಾಲೂಕಿನ ಜನತೆಯ ಬೆನ್ನೆಲುಬಾಗಿ ನಿಂತ ನಮ್ಮೆಲ್ಲರ ಧೀಮಂತ ನಾಯಕ ಆಂಜಿನಪ್ಪ ಪುಟ್ಟು ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಉತ್ತಮ ಸ್ಥಾನಮಾನಗಳು ಸಿಗುವಂತೆ ವಿಘ್ನ ನಿವಾರಕ ವಿಘ್ನೇಶ್ವರನು ಆಶೀರ್ವದಿಸಲಿ ಎಂದು ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಮಾಂಜಿ ಮುಖಂಡರಾದ ಮಯೂರ ಸರ್ಕಲ್, ಡಾಬಾ ಕಿಟ್ಟಿ, ಮಂಜುನಾಥ್, ತುಮನಹಳ್ಳಿ ವೆಂಕಟೇಶ್, ಮುದಾಳ ವರದರಾಜು, ಅಫ್ಸರ್ ಪಾಷಾ, ಗೌಸ್ ಆನೂರು ಆನಂದ್, ಕುರುಬರಪೇಟೆ ವೆಂಕಟೇಶ್ ಸೇರಿದಂತೆ ವಿವಿಧ ಗ್ರಾಮಗಳ ಮುಖಂಡರು, ಕಾರ್ಯಕರ್ತರು ಮುಂತಾದವರು ಹಾಜರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಮುಂದಿನ ಶಾಸಕರಿಗೆ ಮುಂದಿನ ಶಾಸಕರಿಗೆ ಮುಂದಿನ ಶಾಸಕರಿಗೆ ಆಂಜಿನಪ್ಪ ಪುಟ್ಟಣ್ಣವ್ರಿಗೆ ಕಾಂಗ್ರೆಸ್ ಮುಖಂಡರಿಗೆ ಆಂಜಿನಪ್ಪ ಪುಟ್ಟಣ್ಣವ್ರಿಗೆ